ಚಿಕ್ಕ ವಯಸ್ಸಲ್ಲಿ ಅಮ್ಮ ಹೇಳೋರು, ನೀಟಾಗಿ ಬರೀಲಿಲ್ಲ ಅಂದ್ರೆ ನಿಮ್ಗೆ ಎಕ್ಸಾಮ್ ಅಲ್ಲಿ ಮಾರ್ಕ್ಸ್ ಬರೋದಿಲ್ಲ, ನೀನ್ ಬರ್ದಿರೋ ಹ್ಯಾಂಡ್ ರೈಟಿಂಗ್ ನನ್ಗೆ ಅರ್ಥನೇ ಆಗ್ತಾ ಇಲ್ಲ. ಇನ್ನೊಂದು ಫೇಮಸ್ ಹ್ಯಾಂಡ್ ರೈಟಿಂಗ್ ಆಗಿ ಯಾವಾಗ್ಲೂ ಅಟ್ಯಾಚ್ ಆಗಿರೋ ಸ್ಲೋಗನ್ ಏನಪ್ಪಾ ಅಂದ್ರೆ, ಡಾಕ್ಟರ್ ಹ್ಯಾಂಡ್ ರೈಟಿಂಗ್ ಅರ್ಥ ಆಗೋದು ಫಾರ್ಮಸಿಸ್ಟಿಗೆ ಮಾತ್ರ ಅಂತ. ಸೊ ಇಷ್ಟು ದಿನ ನಮ್ಗೆ ತಲೆಯಲ್ಲಿ ಏನಪ್ಪಾ ಇತ್ತು ಅಂದ್ರೆ, ಹ್ಯಾಂಡ್ ರೈಟಿಂಗ್ ಅನ್ನೋದು ಮಾರ್ಕ್ಸ್ ಕೊಡೋದಕ್ಕೆ, ನಾವು ಬರ್ದಿರೋದು ಇನ್ನೊಬ್ರಿಗೆ ಅರ್ಥ ಆಗೋದಕ್ಕೆ, ಒಳ್ಳೆ ಗ್ರೇಡ್ ಸಿಗ್ಬೇಕು, ಒಳ್ಳೆ ಮಾರ್ಕ್ಸ್ ಸಿಗ್ಬೇಕು ಅಂದ್ರೆ ನೀವು ಚೆನ್ನಾಗಿ ಬರೀಬೇಕು ಅಂತ. ಆದ್ರೆ ಇವತ್ತಿನ ನಮ್ ಗೆಸ್ಟ್ ಹೇಳ್ತಾ ಇದ್ದಾರೆ, ನಿಮಗೆ ಮೆಂಟಲ್ ಸ್ಟೆಬಿಲಿಟಿ ಎಷ್ಟಿದೆ, ನಿಮ್ಗೆ ಯಾವ ಖಾಯಿಲೆಯಿಂದ ಸಫರ್ ಮಾಡ್ತಾ ಇದ್ದೀರಾ, ಅಥವಾ ನೀವು ಹ್ಯಾಂಡ್ ರೈಟಿಂಗ್ ನ ಕರೆಕ್ಟ್ ಆಗಿ ಬರೆಯೋದಕ್ಕೂ ನೀವು ಖಾಯಿಲೆಯಿಂದ ಸಫರ್ ಮಾಡದೇ ಇರೋದಕ್ಕೂ ಏನ್ ಸಂಬಂಧ ಅಂತ ತಿಳ್ಕೊಬೇಕು ಅಂದ್ರೆ ಇವತ್ತಿನ ಇನ್ಫೋರ್ಟ್ ಹೊನ್ನೋಡಿನಲ್ಲಿ ಈ ಎಪಿಸೋಡ್ ನ ವಾಚ್ ಮಾಡಬೇಕು. ಸೊ ವೆಲ್ಕಮ್ ಟು ಇನ್ಫೋರ್ಟ್ ಹೊನ್. ಕಂಟೆಂಟ್ ಇಷ್ಟ ಆದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ವೆಲ್ಕಮ್ ಟು ಇನ್ಫೋರ್ಟ್ ಹೊನ್ನೋಡಿ. ಇವತ್ತು ನಮ್ಮ ಜೊತೆಲಿದ್ದಾರೆ ವಿಶೇಷ ಗೆಸ್ಟ್ ವಿಜಯ ಪರ್ವತ್ ರೆಡ್ಡಿ ಅವರು ಫ್ರಮ್ ನ್ಯೂರೋಗ್ರಾಫ್ ಹಬ್. ವೆಲ್ಕಮ್ ಟು ಮೈ ಶೋ. ಥ್ಯಾಂಕ್ ಯು ಮೇಡಮ್, ನಾವು ಇಂಟ್ರೊಡ್ಯೂಸ್ ಮಾಡಬೇಕಾದ್ರೆ ಹೇಳ್ತಾ ಇದ್ವಿ, ಹ್ಯಾಂಡ್ ರೈಟಿಂಗ್ ನ ಅನಲೈಸ್ ಮಾಡೋದಕ್ಕೆ ನಮ್ಮ ಜೊತೆ ಒಬ್ಬ ಗೆಸ್ಟ್ ಇದ್ದಾರೆ ಅಂತ. ಓಕೆ. ಸೊ ಈಗ ಹ್ಯಾಂಡ್ ರೈಟಿಂಗ್ ನ ಅನಲೈಸ್ ಮಾಡೋದು ಅಂದ್ರೆ ಏನು, ಯಾಕೆ ಅನಲೈಸ್ ಮಾಡ್ಬೇಕು ನಾವು? ಓಕೆ, ನೋಡಿ, ಎಲ್ಲರಿಗೂ ಇದೊಂದು ಗಿಫ್ಟ್ ಅಂತ ನಾನು ಹೇಳ್ಬೋದು. ಚಿಕ್ಕವ್ರು ಇರ್ಬೇಕಾಗಿಂದ ನೀವು ಬರೆಯೋದಿಕ್ಕೆ ಕಲ್ತ್ಕೊಂಡಿರ್ತೀರ, ರೈಟ್? ತುಂಬಾ ಸಲ ನೋಡಿ, ನಾವು ಕನ್ನಡಿ ಮುಂದೆ ನಿಂತ್ಕೊಂಡ್ರೆ ನಾವು ಹೇಗ್ ಕಾಣಿಸ್ತೀವಿ ಅಂತ ಎಲ್ರಿಗೂ ಗೊತ್ತಾಗುತ್ತೆ. ಬಟ್ ನಮ್ ಮನಸ್ಸು ಒಳಗಡೆ ಏನಿದೆ ಅಂತ ತಿಳ್ಕೊಳಕ್ಕೆ ಇಸ್ ಹ್ಯಾಂಡ್ ರೈಟಿಂಗ್ ಅನಾಲಿಸಿಸ್. ಓಕೆ, ಅಂದ್ರೆ ನನಗೆ ಗೊತ್ತಿರಲ್ಲ ನನ್ನ ಮನಸ್ಸು ಒಳಗೆ ಏನಿದೆ ಅಂತ. ಹೌದು ಹೌದು. ನೋಡಿ, ಕೆಲವೊಂದ್ಸಲ ಏನೋ ಒಂದು ಚಿಕ್ಕ ಘಟನೆಗೆ ನೀವು ತುಂಬಾ ದೊಡ್ಡದಾಗಿ ರಿಯಾಕ್ಟ್ ಮಾಡ್ಬಿಟ್ಟಿರ್ತೀರಾ, ಜೋರಾಗಿ ಕಿರ್ಚಾಡಿರ್ತೀರಾ, ಏನೋ ಬಿಸಾಡಿರ್ತೀರಾ. ಅದಾದ್ಮೇಲೆ ನಿಮ್ಗೆ ನಾನು ಯಾಕೆ ಈ ರೀತಿ ರಿಯಾಕ್ಟ್ ಮಾಡಿದೆ ಅಂತ ಅನ್ಸಿರ್ಬೋದು, ರೈಟ್? ಸುಮಾರು ಹಾ, ನೋಡಿ, ಅದು ದಟ್ ಈಸ್ ನಾಟ್ ಜಸ್ಟ್ ಆ ಒಂದು ಘಟನೆಗೆ ಸಂಬಂಧಿಸಿದ್ದಲ್ಲ. ತುಂಬಾ ದಿವಸದಿಂದ ನೀವು ಒಂದು ಎಮೋಷನ್ಸ್ ನ ಸಪ್ರೆಸ್ ಮಾಡಿರ್ತೀರಿ. ಓಕೆ, ಆ ಘಟನೆ ಇಸ್ ಅ ಟ್ರಿಗರ್. ಅದಕ್ಕೆ ನಿಮ್ದು ಆ ರಿಯಾಕ್ಷನ್ ಬಂದಿರುತ್ತೆ. ನಾವು ಯಾವಾಗಿಂದ ಆವಾಗ ಎಮೋಷನ್ಸ್ ನ ಹ್ಯಾಂಡಲ್ ಮಾಡಿ ಥಾಟ್ಸ್ ನ ರಿಸಾಲ್ವ್ ಮಾಡಿದ್ರೆ ವಿ ಆರ್ ಇನ್ ಕಂಟ್ರೋಲ್ ಆಫ್ ಅವರ್ ಬಿಹೇವಿಯರ್. ಅದು ಆಗದೆ ಇದ್ದಾಗ ಈವನ್ ಅ ಸ್ಮಾಲ್ ಟ್ರಿಗರ್ ವಿಲ್ ಬ್ಲಾಸ್ಟ್ ಯು ಔಟ್. ಎಸ್ಪೆಷಲಿ ಈ ವರ್ಕಿಂಗ್ ಮದರ್ಸ್ ಇದ್ದಾಗ, ಮನೆಯಲ್ಲಿ ಬೆಳಿಗ್ಗೆ ಕೆಲಸ ಮುಗಿಸ್ಬೇಕು, ಮಕ್ಕಳನ್ನ ರೆಡಿ ಮಾಡ್ಬೇಕು, ಸ್ಕೂಲಿಗೆ ಕಳಿಸ್ಬೇಕು, ಮಕ್ಕಳು ಹೇಳಿದ್ದು ಕೇಳಿಲ್ಲ ಅಂತಂದ್ರೆ ಸಿಟ್ಟು ಬರುತ್ತೆ. ಯಾಕೆ ನೀ ಯಾಕೆ ಶೋ ರಿಯಾಕ್ಟ್ ಮಾಡ್ತಿದ್ಯಾ ಅಂತ. ಹಾ, ಅದು ಏನಪ್ಪಾ ಅಂದ್ರೆ, ನೋಡಿ, ದ ವೇ ವುಮನ್ಸ್ ಬ್ರೈನ್ ವರ್ಕ್ಸ್ ಅಂಡ್ ದ ಮೆನ್ಸ್ ಬ್ರೈನ್ ವರ್ಕ್ ಆರ್ ಕಂಪ್ಲೀಟ್ಲಿ ಡಿಫರೆಂಟ್. How is it different? Yeah. Men can compartmentalize different aspects of the life. ವರ್ಕ್ ಬೇರೆ, ಫ್ಯಾಮಿಲಿ ಬೇರೆ, ಫ್ರೆಂಡ್ಸ್ ಬೇರೆ, ತಮ್ಮ ಹಾಬೀಸ್ ಬೇರೆ. ವುಮನ್ಗೆ ಇಟ್ಸ್ ಆಲ್ ಇನ್ ಒನ್ ಬಾಕ್ಸ್. ಯಾವುದು ಯಾವಾಗ ಯಾವ್ದ್ರ ಜೊತೆ ಇಂಟರ್ಫಿಯರ್ ಆಗುತ್ತೆ ನಮ್ಗೆ ಹೇಳಕ್ಕಾಗಲ್ಲ. ಸೊ ಎಲ್ಲಿ ಏನ್ ಪ್ರಾಬ್ಲಮ್ ಇದ್ರು ಎಲ್ಲಾ ಕಡೆ ಎಫೆಕ್ಟ್ ಪಡೆಯುತ್ತೆ. ಯಾ, ಇಟ್ಸ್ ದಟ್ ಟ್ರಿಗರ್. ಆ ಟ್ರಿಗರ್ ಎಲ್ಲಿಂದಾದ್ರೂ ಬರ್ಬೋದು. ಸಮಟೈಮ್ಸ್ ವಿ ಡೋಂಟ್ ಇವನ್ ನೋ ದ ಟ್ರಿಗರ್. ಸಡನ್ ಆಗಿ ವಿ ಫೀಲ್ ಅವರ್ ಮೂಡ್ ಇಸ್ ಆಫ್. ಯಾಕೆ ಅಂತ ಹುಡುಕಿದ್ರೆ ಗೊತ್ತಾಗಲ್ಲ ನಿಮ್ಗೆ. ಯಾಕೆ ಅಂದ್ರೆ ಅದು ಇವತ್ತಿಂದಲ್ಲ. ನೀವು ಕೆಲವು ತಿಂಗಳಿಂದ ಏನಾದ್ರೂ ಸಪ್ರೆಸ್ ಮಾಡಿರ್ಬೋದು. ಕಾನ್ಶಿಯಸ್ ಮೈಂಡ್ ಅಲ್ಲಿ ಅದನ್ನ ಮರ್ತೋಗಿದ್ದೀರ, ಬಟ್ ಅದು ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಕುತ್ಕೊಂಡಿರುತ್ತೆ. ನೋಡಿ, ಯಾವಾಗ ನಮ್ಮ ಒಂದು ಕಾನ್ಶಿಯಸ್ ಮೇಲೆ ನಮ್ಮ ಹೋಲ್ಡ್ ಇರಲ್ಲ ಅಂತಂದ್ರೆ, ಐ ವಿಲ್ ಟೆಲ್ ಯು. See, people drink, right? Why do they drink? We can say it's an addiction. Why that addiction? Because they want to forget things. Conscious mind ಅಲ್ಲಿ ಏನೇನು ನಡೀತಾ ಇದೆ ಅವ್ರಿಗೆ ಹ್ಯಾಂಡಲ್ ಮಾಡಕ್ ಆಗ್ತಾ ಇಲ್ಲ. ಅವರು ಇಟ್ಸ್ ಇಂಟಾಕ್ಸಿಕೇಟಿಂಗ್. ಡ್ರಿಂಕ್ಸ್ ಮೇಕ್ ಯು ಇಂಟಾಕ್ಸಿಕೇಟೆಡ್. ಸೊ ಅವಾಗ ಅವರು ಆ ಸ್ವಲ್ಪ ಟೈಮಲ್ಲಿ ಕಾನ್ಶಿಯಸ್ ಮೈಂಡ್ ಈಸ್ ಆಫ್. ದಟ್ಸ್ ವಾಟ್ ವಿ ಆರ್ ಆಲ್ ಲುಕಿಂಗ್ ಫಾರ್. ಅವಾಗ ಕೆಲವ್ರು ಏನ್ ಹೇಳ್ತಾರೆ, ಕುಡ್ದಾಗ ನಿಜ ಮಾತಾಡ್ತಾರೆ. ಅದು ಯಾಕಪ್ಪ ಅಂತಂದ್ರೆ, ದಟ್ ಈಸ್ ಕಮಿಂಗ್ ಫ್ರಮ್ ದೇ ಸಬ್ ಕಾನ್ಶಿಯಸ್ ಮೈಂಡ್. ಯುವರ್ ಸಬ್ ಕಾನ್ಶಿಯಸ್ ಮೈಂಡ್ ಯಾವತ್ತೂ ಸುಳ್ಳು ಹೇಳಲ್ಲ. ಕಾನ್ಶಿಯಸ್ ಮೈಂಡ್ ಒಂದು ಫಿಲ್ಟರ್ ಹಾಕುತ್ತೆ. ಕಾನ್ಶಿಯಸ್ ಮೈಂಡ್ ನೋಸ್ ಹೌ ಟು ಬಿಹೇವ್ ಇನ್ ವಾಟ್ ಸಿನಾರಿಯೋ. ಅದೇ ಸಬ್ ಕಾನ್ಶಿಯಸ್ ಮೈಂಡ್ ಈಸ್ ಲೈಕ್ ದ ರಾ ಯು. ನೀವು ಹೇಗಿದ್ದೀರೋ ಅದೇ ಕಾಣಿಸುತ್ತೆ. ಎಸ್, ಅದಕ್ಕೆ ಕೋಪ ಬಂದಾಗ ನಾವು ಮಾತಾಡ್ತೀವಲ್ಲ,
ಕೆಲವ್ರು ಏನು ಆಮೇಲೆ ಸಮಜಾಯಿಷಿ ಕೊಟ್ಕೊಂತಾರೆ, ನಾನು ಕೋಪದಲ್ಲಿದ್ದೆ ಅದಕ್ಕೆ ಆ ಥರ ಮಾತಾಡಿದೆ. ಇಲ್ಲ, ಅದು ಆಲ್ರೆಡಿ ಅವ್ರ ಸಬ್ಕಾನ್ಷಿಯಸ್ ಮೈಂಡಲ್ಲಿದೆ. ಸೊ ಅದು ಸತ್ಯ. ಅದು ಸತ್ಯ. ತುಂಬ ಜನ ಸಮಜಾಯಿಷಿ ಕೊಟ್ಕೊಂತಾರೆ, ಎದುರುಗಡೆ ಇರೋರು ನಂಬ್ತಾರೆ. ನಾನು ಅದನ್ನು ಅವ್ರಿಗೆ ಬಿಡ್ತೀನಿ. ಅವ್ರವ್ರ ಮಧ್ಯೆ ಏನು ಸಂಬಂಧಗಳಿದ್ದಾವೆ, ಏನು ಥರ ಅವರಿದ್ದಾರೆ, ದಟ್ಸ್ ನಾಟ್ ಮೈ ಪ್ರಾಬ್ಲಮ್. ಬಟ್ ನಮ್ಮ ಒಳಗಡೆ ಇಲ್ಲದೆ ಇರೋದು ಹೊರಗಡೆ ಬರೋದಿಲ್ಲ. ಸೊ ವಾಟ್ ಎವರ್ ಸಬ್ಕಾನ್ಷಿಯಸ್ಲಿ ನಿಮ್ಗೆ ಆಲ್ರೆಡಿ ಟ್ರಿಗರ್ ಆಗ್ತಾ ಇರುತ್ತೆ, ಅದು ಕೋಪದಲ್ಲೋ ಕುಡದಾಗ್ಲೋ ಅಥವಾ ಬೇರೆ. ಬಿಕಾಸ್ ಅಟ್ ದಟ್ ಟೈಮ್ ಅವರ್ ಕಾನ್ಷಿಯಸ್ ಮೈಂಡ್ ಲೂಸಸ್ ಇಟ್ಸ್ ಹೋಲ್ಡ್ ಆನ್ ಅಸ್. ಅವಾಗ ಏನಾಗುತ್ತೆ, ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಇಸ್ ಮೇಕಿಂಗ್ ಅಸ್ ಡೂ ಥಿಂಗ್ಸ್. ನಾವು ಆಟೋ ಪೈಲಟ್ ಲೈಫ್ ಅಂತ ಕೇಳಿದ್ದೀರಾ ನೀವು? ಓಕೆ, ನಾನೊಂದು ಜಸ್ಟ್ ನಿಮಗೆ ಒಂದು ಕೇಳ್ತೀನಿ. ಬೆಳಿಗ್ಗೆ ಬ್ರಷ್ ಮಾಡ್ತೀರಲ್ಲ? ಹೌದು. ಆರ್ ಯು ಅವೇರ್ ಯು ಆರ್ ಬ್ರಷಿಂಗ್? ಮೇ ಬಿ ನಾಟ್. That is autopilot. So because when you do certain things over a period of time, it becomes a habit, and all habits are autopilot. ಇಷ್ಟೊತ್ತಿಗೆ ಎದ್ದೇಳಬೇಕು, ಇದು ಮಾಡಬೇಕು. ಓಕೆ, ಸೊ ಅದು ಕಾನ್ಷಿಯಸ್ ಮೈಂಡಲ್ಲಿ ಜಾಸ್ತಿ ವರ್ಕ್ ಇರಲ್ಲ ಅಲ್ಲಿ. ತುಂಬ ಜನ ಮನೆಗೆ ಬೀಗ ಹಾಕಿದೀನೋ ಇಲ್ಲ ಅಂತ ಮರ್ತೋಗ್ತಾರೆ, ಗ್ಯಾಸ್ ಆಫ್ ಮಾಡಿದೀನೋ ಇಲ್ಲ ಅಂತ ಮರ್ತೋಗ್ತಾರೆ. ಯಾಕೆ ಗೊತ್ತಾ? ಬಿಕಾಸ್ ದೇ ಆರ್ ಡೂಯಿಂಗ್ ದಟ್ ಔಟ್ ಆಫ್ ಹ್ಯಾಬಿಟ್. ಅದೇ ಕಾನ್ಷಿಯಸ್ ಆಗಿದ್ದು ಅವೇರ್ನೆಸ್ ಇಂದ ಮಾಡಿದಿದ್ರೆ ಅದನ್ನ ಮರೆಯಲ್ಲ ನಾವು. ಓಕೆ, ಸೊ ಇವಾಗ ಈ ಕರೆಂಟ್ಲಿ ವಿ ಆರ್ ಇನ್ 2026, ಮೇ ಬಿ ಫ್ರಮ್ ಪಾಸ್ಟ್ 5 to 6 years ಲೈಫ್ ಹ್ಯಾಸ್ ಬಿಕಮ್ ಲಾಟ್ ಆನ್ ಆಟೋಪೈಲಟ್ ಮೋಡ್. ಅದಕ್ಕೆ ಜನಕ್ಕೆ ತಮ್ಮ ಎಮೋಷನ್ಸು ಥಾಟ್ಸು ಪ್ರಾಸೆಸ್ಸೇ ಆಗ್ತಿಲ್ಲ. ಬಿಕಾಸ್ ದ ಅಮೌಂಟ್ ಆಫ್ ಟೈಮ್ ಯು ಆರ್ ಆಕ್ಟಿಂಗ್ ವಿತ್ ಅವೇರ್ನೆಸ್ ತುಂಬಾ ಕಡಿಮೆ. 24 ಗಂಟೆಯಲ್ಲಿ 8 ಗಂಟೆ ನೀವು ಮಲ್ಕೋತೀರಾ ಅನ್ಕೊಳ್ಳಿ. ಆಫೀಸಲ್ಲಿ ಆಫೀಸ್ಗೆ ಹೋಗೋರ್ಗೆ ಅಲ್ಲೊಂದು 10 ಗಂಟೆ ಅಲ್ಲೇ ಹೋಗ್ಬಿಡುತ್ತೆ. ಅಗೇನ್ ದಟ್ಸ್ ಅ ವರ್ಕ್ ದೇ ಆರ್ ತುಂಬಾ ವರ್ಷದಿಂದ ಮಾಡ್ತಾ ಇದ್ದಾರೆ, ಮೆಕ್ಯಾನಿಕಲ್ ಆಗಿ ಮಾಡ್ಬಿಡ್ತಾರೆ. ನಾವು ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಮೆಕ್ಯಾನಿಕಲ್ ಲೈಫ್ ಅಂತೀವಲ್ಲ, ಏನದು ಒಂದು ರೊಟೀನ್ ಇರುತ್ತೆ, ಯು ಆರ್ ಜಸ್ಟ್ ಫಾಲೋಯಿಂಗ್ ದಟ್. ಅದರಲ್ಲಿ ಅವೇರ್ನೆಸ್ ತುಂಬಾ ಕಡಿಮೆ ಇರುತ್ತೆ ಪಾಠ. ಸೊ ಅವಾಗ ಏನಾಗುತ್ತೆ, ಮುಂಚೆ ಎಲ್ಲ ಏನಾಗ್ತಿತ್ತಪ್ಪ ಅಂದರೆ ಜನ ಹೊರಗಡೆ ನೇಚರಲ್ಲಿ ಕೆಲಸ ಮಾಡ್ತಿದ್ರು, ದೇ ವೇರ್ ಟಚಿಂಗ್ ದ ಗ್ರೌಂಡ್. ಅವಾಗ ಅವೇರ್ನೆಸ್ ಜಾಸ್ತಿ ಇರ್ತಾ ಇತ್ತು, ಯಾಕಂದರೆ ನಾವು ನೆಲದ ಮೇಲೆ ವಿ ವೇರ್ ಟಚ್ ವಿತ್ ಇನ್ ನೇಚರ್, ಆ ಮಣ್ಣಿಗೆ ಹತ್ರ ಇದ್ವಿ. ಸೊ ದ್ಯಾಟ್ ಯೂಸ್ ಟು ಟೇಕ್ ಕೇರ್. ಇವಾಗ ಏನಾಗಿದೆ, see you take example of myself, we even wear sandals at home. ಹೊರಗಡೆ ಬಾಗಿಲು ಹೊರಗಡೆ ಕಾಲಿಟ್ರೆ ವಿ ಆರ್ ನಾಟ್ ಟಚಿಂಗ್ ದ ಗ್ರೌಂಡ್. ಇನ್ನು ಮಣ್ಣಂತೂ ಬಿಟ್ಟೇ ಬಿಡಿ, ಎಲ್ಲಿ ಸಿಗೋದೇ ಇಲ್ಲ ಸಿಟಿ ಊರಲ್ಲಿ. ಸೊ ಏನಾಗ್ತಿದೆ, ದಟ್ ಅಲೈನ್ಮೆಂಟ್ ಈಸ್ ಇನ್ಕ್ರೀಸಿಂಗ್. ದ ಗ್ಯಾಪ್ ಬಿಟ್ವೀನ್ ದ ವಿ ಆರ್ ಅ ಪಾರ್ಟ್ ಆಫ್ ನೇಚರ್, ಬಿಟ್ವೀನ್ ಅಸ್ ಅಂಡ್ ದ ನೇಚರ್ ದ ಗ್ಯಾಪ್ ಈಸ್ ಮೋರ್. ಅದಕ್ಕೆ ಮೋಸ್ಟ್ ಆಫ್ ದ ಲೈಫ್ ಹ್ಯಾಸ್ ಬಿಕಮ್ ಮೆಕ್ಯಾನಿಕಲ್, ಆರ್ ಐ ವುಡ್ ಲೈಕ್ ಟು ಸೇ ಆಟೋಪೈಲಟ್. ಇದೆಲ್ಲ ಅಂಶಗಳು ನಮಗೆ ನಾವು ಬರೆಯೋ ಹ್ಯಾಂಡ್ ರೈಟಿಂಗ್ ನಲ್ಲಿ ಗೊತ್ತಾಗುತ್ತಾ? ಹೌದು, ಗೊತ್ತಾಗುತ್ತೆ. ಸೊ ಏನೇನು ಅನಲೈಸ್ ಮಾಡ್ಬೋದು ಅಂದ್ರೆ, ನಾನು ಯಾವುದೋ ಒಂದು ನೋಟ್ಸ್ ಬರ್ದಿಟ್ಟಿರ್ತೀನೋ ಅಥವಾ ಏನೋ ನನಗೆ ಅನ್ಸಿದ್ದೇನು ಬರ್ದಿಟ್ಟಿರ್ತೀನೋ. ಸೊ ನಮಗೆ ಅನಾಲಿಸಿಸ್ ಅಂತ ಬಂದಾಗ ನಾವು ಯೂಶಲಿ ಒಂದು ಸ್ಕ್ರಿಪ್ಟ್ ಕೊಡ್ತೀವಿ. ಯಾಕಪ್ಪ ಅಂತಂದ್ರೆ, ನೋಡಿ, ಇರೋ 26 ಅಕ್ಷರನೇ ಇಂಗ್ಲೀಷಲ್ಲಿ ಬರೆಯೋದು. ಬಟ್ ಯಾವ್ದಾದ್ರು 2 ಹ್ಯಾಂಡ್ ರೈಟಿಂಗ್ ಸೇಮ್ ನೋಡಿದೀರಾ? ಇಲ್ಲ. ಅದಕ್ಕೆ ಇಟ್ಸ್ ಲೈಕ್ DNA. ಎಲ್ಲರ ಹ್ಯಾಂಡ್ ರೈಟಿಂಗು ಚೇಂಜ್ ಆಗುತ್ತೆ. ದ ಸೇಮ್ ಲೆಟರ್ಸ್ ಬಟ್ ದ ವೇ ದೇ ರೈಟ್ ತುಂಬಾ ಚೇಂಜ್ ಆಗುತ್ತೆ. ನಾವು ಅನಾಲಿಸಿಸ್ ಮಾಡ್ಬೇಕಾದ್ರೆ ಏನಕ್ಕೆ ಸ್ಕ್ರಿಪ್ಟ್ ಕೊಡ್ತೀವಿ ಅಂತಂದ್ರೆ, ಫಸ್ಟ್ ಆಫ್ ಆಲ್ ನಮ್ಗೆ ಅವ್ರು ಯಾವ ಅಕ್ಷರನ ಯಾವ ರೀತಿ ಬರ್ದಿದ್ದಾರೆ ಅಂತ ಗೊತ್ತಾಗ್ಬೇಕು. ಸೊ ರ್ಯಾಂಡಮ್ ಆಗಿ ಸ್ಕ್ರಿಪ್ಟ್ ತಗೊಂಡ್ರೆ ಅವ್ರು ಏನ್ ಬರ್ದಿದ್ದಾರೆ ಅನ್ನೋದೇ ನಮ್ಗೆ ಅರ್ಥ ಆಗಲ್ಲ. ಅದಕ್ಕೆ ನಾವು ಹ್ಯಾಂಡ್ ರೈಟಿಂಗ್ ಅನಾಲಿಸಿಸ್ ಮಾಡಬೇಕು ಅಂತಂದ್ರೆ, ವಿ ಯೂಶಲಿ ಗಿವ್ ಸಮ್ 3 to 4 paragraphs ಟು ರೈಟ್. ವಿ ಟೇಕ್ ಅ ಸ್ಯಾಂಪಲ್. ಒಂದು A4 ಶೀಟ್ ಇರುತ್ತಲ್ಲ, ಕರೆಕ್ಟಾಗಿ ಒಂದು ಮೀಡಿಯಂ ಸೈಜಲ್ಲಿ ಬರೆದ್ರೆ ಅದರಲ್ಲಿ ಕಂಪ್ಲೀಟ್ ಆಗುತ್ತೆ. ಬಟ್ ಕೆಲವರು ದೊಡ್ಡದಕ್ಕೆ ಬರೀತಾರೆ, ಕೆಲವ್ರದ್ದು ಗ್ಯಾಪ್ ಜಾಸ್ತಿ ಇರುತ್ತೆ, ಅದಾದರೆ 2 ಪೇಜ್ ಆಗುತ್ತೆ. ಓಕೆ, ಸೊ ದಟ್ ಈಸ್ ಹೌ ನಾವು ಹ್ಯಾಂಡ್ ರೈಟಿಂಗ್ ಅನಾಲಿಸಿಸ್ಗೆ ಕಲೆಕ್ಟ್ ಮಾಡಬೇಕು ಸ್ಯಾಂಪಲ್ಲು ಅಂತಂದರೆ, ನಾವೇ ಸ್ಕ್ರಿಪ್ಟ್ ಕೊಡ್ತೀವಿ. ಜಸ್ಟ್ ಬಿಕಾಸ್ ವಿ ನೋ ಹೌ ದೇ ಯಾವ ಆಲ್ಫಾಬೆಟ್ನ ಯಾವ ರೀತಿ ಬರ್ದಿದ್ದಾರೆ ಅಂತ ನಮಗೆ ಗೊತ್ತಾಗಬೇಕು. ಇಲ್ಲಾಂದರೆ
ಅವರೆಲ್ಲೋ ಇರ್ತಾರೆ, ನಾವೆಲ್ಲೋ ಇರ್ತೀವಿ. Right. ಇಲ್ಲ ಅವ್ರನ್ನ ಪಕ್ಕದಲ್ಲಿ ಕುತ್ಕೊಂಡು ಅನಲೈಸ್ ಮಾಡಬೇಕು ಅಂದ್ರೆ ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್. ದಟ್ ಈಸ್ ದ ಅದೊಂದು ರೀಸನ್ ಇಂದ ನಾವು ಸ್ಕ್ರಿಪ್ಟ್ ಕೊಟ್ಟು ಬರ್ಸ್ಕೊತೀವಿ ಹ್ಯಾಂಡ್ ರೈಟಿಂಗ್ ಅನಾಲಿಸಿಸ್ ಮೇಲೆ. ಸೊ ಈಗ ಸ್ಕ್ರಿಪ್ಟ್ ಕೊಟ್ಟು ಇಫ್ ಐ ರೈಟ್ ಸಮಥಿಂಗ್ ಅಂಡ್ ನಾನು ಒಂದು ಪೇಜ್ ಸ್ಕ್ರಿಪ್ಟ್ ಕೊಟ್ಟೆ ಅಂದ್ರೆ ನೀವು ಹೌದು. ನನ್ನ ನೋಡಿ ಏನೇನು ಅನಲೈಸ್ ಮಾಡ್ಬೇಕು ಅಂದ್ರೆ ನನ್ನ ಹ್ಯಾಂಡ್ ರೈಟಿಂಗ್. ಓಕೆ ನೋಡಿ, ಹ್ಯಾಂಡ್ ರೈಟಿಂಗ್ ಅನಾಲಿಸಿಸ್ ಅಲ್ಲಿ 2 ಪಾರ್ಟ್ ಮೇಜರ್. ಒಂದು ಪರ್ಸನಾಲಿಟಿ ಟ್ರೇಟ್ಸ್, ಒಂದು ಅವ್ರದ್ದು ಹೆಲ್ತ್ ಗೊತ್ತಾಗುತ್ತೆ. ಹೆಲ್ತ್ನು ಗೊತ್ತಾಗುತ್ತೆ. ಓಕೆ, ಪರ್ಸನಾಲಿಟಿ ಟ್ರೇಟ್ಸ್ ಅಂದ್ರೆ ನಾನಿವಾಗ ಕ್ಯಾಟಗರೀಸ್ ಹೇಳಿದ್ನಲ್ಲ, ಥಿಂಕಿಂಗ್ ಪ್ಯಾಟರ್ನ್ ಏನು, ಅವರು ರಿಲೇಷನ್ಸ್ ಅಲ್ಲಿ ಯಾವ ರೀತಿ ಬಿಹೇವ್ ಮಾಡ್ತಾರೆ, ಅವ್ರದ್ದು ಸ್ಟ್ರೆಂತ್ಸ್ ಏನು, ಅವ್ರ ಫಿಯರ್ಸ್ ಅಂಡ್ ಡಿಫೆನ್ಸಸ್, ಯಾವುದಕ್ಕೆ ಭಯ ಪಡ್ತಾರೆ, ಆಮೇಲೆ ಏರಿಯಾಸ್ ಆಫ್ ಇಂಪ್ರೂವ್ಮೆಂಟ್, ಯಾವ ಏರಿಯಾದಲ್ಲಿ ಅವ್ರಿಗೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆದರೆ ಲೈಫ್ಗೆ ಹೆಲ್ಪ್ ಆಗುತ್ತೆ. ನೋಡಿ, ನಾವು ಟ್ರೇಟ್ಸ್ ಅಂತ ಅಂದಾಗ ಕೆಲವರು ಸಮ್ ಪೀಪಲ್ ಟೆನ್ ಟು ಕ್ಯಾಟಗರೈಸ್ ಆಸ್ ಗುಡ್ ಅಂಡ್ ಬ್ಯಾಡ್. ಬಟ್ ಟ್ರೇಟ್ಸ್ ಅಂತ ಬಂದಾಗ ನಾವು ಆ ರೀತಿ ಹೇಳಲ್ಲ. ಯಾಕಪ್ಪ ಅಂತಂದ್ರೆ ನೋಡಿ, ಒಂದು ಟ್ರೇಟ್ ಇದೆ, ನೀವಿವತ್ತು ಈ ರೀತಿ ಇದ್ದೀರಾ ಅಂತಂದ್ರೆ ಇಟ್ಸ್ ಅ ಹೋಲ್ ಕ್ಯಾರೆಕ್ಟರ್ ಆಫ್ ಯು. ಓಕೆ, ಸೊ ಟ್ರೇಟ್ಸ್ ಅಂತ ಬಂದಾಗ ನಾವು ಆಸ್ ಅ ಹ್ಯಾಂಡ್ ರೈಟಿಂಗ್ ಅನಾಲಿಸ್ಟ್ ವಾಟ್ ಐ ವಾಂಟ್ ದೆಮ್ ಟು ನೋ ಇಸ್ ಇದು ದೀಸ್ ಆರ್ ಯುವರ್ ಟ್ರೇಟ್ಸ್. ಈ ಯಾವ ಟ್ರೇಟ್ ನಿಮ್ಮನ್ನ ಲೈಫಲ್ಲಿ ಮುಂದೆ ಕರ್ಕೊಂಡು ಹೋಗ್ತಾ ಇದೆ, ನಿಮ್ಮ ಗ್ರೋತ್ಗೆ ಹೆಲ್ಪ್ ಮಾಡ್ತಾ ಇದೆ, ಯಾವ ಟ್ರೇಟು ನಿಮ್ಮನ್ನ ಹಿಂದೆ ಎಳಿತಾ ಇದೆ, ಇಷ್ಟನ್ನ ನಾವು ಅವ್ರಿಗೆ ಅವೇರ್ನೆಸ್ ಕೊಡ್ತೀವಿ. ಅವರು ಅವಾಗ ನಾವು ಯಾವ ಟ್ರೇಟ್ ಚೇಂಜ್ ಮಾಡ್ಕೋಬೇಕು ಅನ್ನೋದು ಅವ್ರು ಡಿಸೈಡ್ ಮಾಡಬೇಕು. ನಾವು ಆಸ್ ಅ ಹ್ಯಾಂಡ್ ರೈಟಿಂಗ್ ಅನಲಿಸ್ಟ್ ನಾವು ಡಿಸೈಡ್ ಮಾಡಲ್ಲ, ಅಡ್ವೈಸ್ ಕೂಡ ಮಾಡಲ್ಲ, ಅಡ್ವೈಸು ಮಾಡಲ್ಲ. ಯಾಕೆ ಅಂತಂದ್ರೆ ನೋಡಿ, ಒಬ್ಬ ಮನುಷ್ಯ ಅವ್ರ ಜೀವನದಲ್ಲಿ ನಮಗ್ ಗೊತ್ತಿರಲ್ಲ ಯಾವ್ಯಾವ ಸಿಚುವೇಶನ್ ಇಂದ ಎಕ್ಸ್ಪೀರಿಯನ್ಸ್ ಆಗಿರ್ತಾರೆ ಅಂತ. ವಿ ಆರ್ ನೋ ಒನ್ ಅವ್ರಿಗೆ ಓ ಇದು ಟ್ರೇಟ್ ಸರಿ ಇಲ್ಲ ನಿಂದ್ರಲ್ಲಿ ಅಂತ ಹೇಳಕ್ಕೆ ನಮ್ಗೆ ಯಾವುದೇ ಹಕ್ಕಿಲ್ಲ. ನಾವು ಅವ್ರಿಗೆ ಇದು ನಿಮ್ಮ ಟ್ರೇಟ್ಸ್ ಇವಾಗ ಹೇಳಿ ಯಾವುದು ನಿಮ್ಮನ್ನ ಜೀವನದಲ್ಲಿ ಮುಂದೆ ಹೋಗಕ್ಕೆ ಸಹಾಯ ಮಾಡ್ತಾ ಇದೆ, ಯಾವ ಟ್ರೇಟ್ ನಿಮ್ಮನ್ನ ಹಿಂದೆ ಎಳಿತಾ ಇದೆ. ಫಾರ್ ಸಪೋಸ್ ನಾನು ನೋಡಿ ಕೆಲವ್ರಿಗೆ ಹೇಳ್ಬೋದು ನಿಮ್ಗೆ ತುಂಬಾ ಟೆಂಪರ್ ಇದೆ ಅಂತ. ಅದು ನಿಮ್ಗೆ ಲೈಫಲ್ಲಿ ಹೆಲ್ಪ್ ಆಗ್ತಾ ಇದೆನಾ ಅಥವಾ ನಿಮ್ಗೆ ಕಷ್ಟ ಕೊಡ್ತಾ ಇದ್ದೇನೆ? ಹೆಲ್ಪ್ ಆಗ್ತಾ ಇದ್ರೆ ಇಟ್ಕೊಳ್ಳಿ, ದೇರ್ ಇಸ್ ನಥಿಂಗ್ ರಾಂಗ್. ಹೆಲ್ಪ್ ಆಗ್ತಿಲ್ಲ ಅಂದ್ರೆ ಯು ಆರ್ ದ ಒನ್, ನೀವು ನಿರ್ಧಾರ ತಗೊಳ್ಳಿ, ಅದನ್ನ ಉಳಿಸ್ಕೋಬೇಕಾ ಬದಲಾಯಿಸ್ಕೋಬೇಕಾ. ರೈಟ್. ಯಾ, ಸೊ ಇದಷ್ಟು ಹ್ಯಾಂಡ್ ರೈಟಿಂಗ್ ನಲ್ಲಿ ಅನಲೈಸ್ ಮಾಡಬೇಕು ಅಂತ ಒಬ್ರು ಡಿಸೈಡ್ ಮಾಡಿದ್ರೆ ಕಲ್ತ್ಕೊಳಕ್ ಎಷ್ಟು ದಿನ ಬೇಕಾಗುತ್ತೆ? ನೋಡಿ, ಕಲ್ತ್ಕೊಳಕ್ಕೆ ಅಂತ ಬಂದಾಗ ನಾವು ಏನ್ ಹೇಳ್ತೀವಿ, ಒಂದು ಲೆವೆಲ್ಸ್ ಅಂತ ಕ್ರಿಯೇಟ್ ಮಾಡ್ತೀವಿ. ಅದು ಏನೋ ಫಸ್ಟ್ ಲೆವೆಲ್ ಕಲ್ತ್ಕೊಂಡ್ರೆ ಇಟ್ಸ್ ನಾಟ್ ಕಂಪ್ಲೀಟ್ ಅಂತ ಅಲ್ಲ. ಇಟ್ಸ್ ಲೈಕ್ ಎಷ್ಟು ಡೆಪ್ತ್ ಅಲ್ಲಿ ಮಾಡ್ತಾ ಇದೀವಿ ಅಂತ. ಓಕೆ, ಸೊ ಫಸ್ಟ್ ಲೆವೆಲ್ ಅಂತ ಅಂದ್ರೆ ನಾವೊಂದು ನಾನಿವಾಗ ಕರೆಂಟ್ಲಿ ನಡೆಸ್ತಾ ಇರೋ ಒಂದು ಟ್ರಾನ್ಸ್ಫಾರ್ಮೇಶನ್ ಜರ್ನಿ ಅಂತ ನಾನು ಕರಿತೀನಿ. ಅದನ್ನ ಕೋರ್ಸ್ ಅಂತ ಕರೆಯಲ್ಲ, ಯಾಕಂದ್ರೆ ಇಟ್ಸ್ ಹ್ಯಾಂಡ್ ರೈಟಿಂಗ್ ಅನಾಲಿಸಿಸ್ ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಾವು ನಮ್ಮ ಬಗ್ಗೆ ಅರ್ಥಕೊಳ್ಳೋಕ್ಕೆ ಉಪಯೋಗಿಸ್ಬೇಕು. ನಮ್ಮ ಬಗ್ಗೆ ಅರ್ಥಕೊಂಡಾದ್ಮೇಲೆ ನಾವು ಇನ್ನೊಬ್ಬರನ್ನ ಅರ್ಥಕೋಬೇಕು. ಸೊ ಅವಾಗ ಏನಾಗುತ್ತೆ, ನಾವು ಹೇಗಿದ್ದೀವಿ ಅಂತ ಗೊತ್ತಾದ್ರೆ ಯಾಕೆ ನಮ್ಮ ಜೊತೆ ಇರೋರು ಆ ಥರ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ಗೊತ್ತಾಗುತ್ತೆ. ಸೊ ನಾವೇನ್ ಮಾಡ್ತೀವಿ, ಇವಾಗ ನಾನು ಹೇಳಿದ್ನಲ್ಲ, ಒಂದು ಫಸ್ಟ್ ಲೆವೆಲ್ ಕ್ರಿಯೇಟ್ ಮಾಡಿದಾಗ ಒಂದು 35+ ಟ್ರೇಟ್ಸ್ ನಾವು ಹೇಳ್ಕೊಡ್ತೀವಿ. ಇನ್ ಇಟ್ ಸೆಲ್ಫ್ ಇಟ್ ಈಸ್ ಕಂಪ್ಲೀಟ್, ಬಟ್ ಜಾಸ್ತಿ ಡೆಪ್ತ್ ಇರಲ್ಲ. ಓಕೆ, ಸೊ ಆ ಡೆಪ್ತ್ ಬೇಕು ಅಂತಂದ್ರೆ ಅಡ್ವಾನ್ಸ್ಡ್ ಟ್ರೇಟ್ಸ್ ಅಂತ ಇದೆ. ಸೊ ಕಲ್ತ್ಕೊಳ್ಳೋಕ್ಕೆ ಎಷ್ಟು ಟೈಮ್ ಅಂತಂದ್ರೆ ನೋಡಿ, ನಾನಿವಾಗ 2 ದಿವಸದಲ್ಲಿ ನಾನು ಈ ಫಸ್ಟ್ 35+ ಟ್ರೇಟ್ಸ್ ನಾನು ಹೇಳ್ಕೊಟ್ಬಿಡ್ತೀನಿ. ಕಲ್ತ್ಕೋಬೇಕು ಬೇಗ ಅಂತಂದ್ರೆ ಅವರು ಸ್ಯಾಂಪಲ್ನ ಅನಲೈಸ್ ಮಾಡ್ಬೇಕು, ಪ್ರಾಕ್ಟೀಸ್ ಮಾಡ್ಬೇಕು. ಹಾ ನೋಡಿ, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತಾರಲ್ಲ, ಇಟ್ ವರ್ಕ್ಸ್ ಹಿಯರ್ ಆಲ್ಸೋ. ಸೊ ಪ್ರಾಕ್ಟೀಸ್ ಮಾಡಿದ್ರೆ ವಿತಿನ್ ಸ್ಕೂಲ್ ಟೀಚರ್ಸ್ ಜಾಸ್ತಿ ಹೆಲ್ಪ್ ಯಾ ಬಟ್ ನೋಡಿ, ಅಗೇನ್ ಐ ಟೆಲ್ ಯು, ನಾವು 16 ವರ್ಷದ ಕೆಳಗಿನ ಮಕ್ಕಳಿಗೆ ಹ್ಯಾಂಡ್ ರೈಟಿಂಗ್ ಅನಾಲಿಸಿಸ್ ಮಾಡಲ್ಲ. ವೈ? ಓಕೆ ನೋಡಿ, ದೇ ಆರ್ ಸ್ಟಿಲ್ ಗ್ರೋಯಿಂಗ್ ಅಪ್. ಅವ್ರದ್ದು ಏನೋ ಇನ್ನೂ ಯಾವುದು ಇದು ಸೆಟ್ ಆಗಿಲ್ಲ. ನೋಡಿ, ತುಂಬಾ ಚೇಂಜಸ್ ಆಗ್ತಾ ಇರುತ್ತೆ ಅವರಲ್ಲಿ. ಒಂದು ಟೀನೇಜಿಗೆ ಬಂದ ತಕ್ಷಣನೇ ತುಂಬಾ ಚೇಂಜಸ್ ಆಗ್ತಾ ಇರುತ್ತೆ. ನಾಟ್ ಜಸ್ಟ್ ದಟ್, ದೇ ಆರ್ ಸ್ಟಿಲ್ ಗ್ರೋಯಿಂಗ್. ನಾವು ಅನಲೈಸ್ ಮಾಡಿ
ಏನ್ ಮಾಡ್ತಾರೆ ತುಂಬಾ ಜನ ಒಂದು ಒಪಿನಿಯನ್ ಕ್ರಿಯೇಟ್ ಮಾಡ್ಕೊಂಡ್ಬಿಡ್ತಾರೆ. ಒಂದು ಒಪಿನಿಯನ್ ಕ್ರಿಯೇಟ್ ಮಾಡಿದ್ಮೇಲೆ ಅದನ್ನ ಹೇಳಕ್ ಶುರು ಮಾಡ್ಬಿಡ್ತಾರೆ. ನಿನ್ ಹ್ಯಾಂಡ್ ರೈಟಿಂಗ್ ಅಲ್ಲಿ ಇದು ತೋರಿಸ್ತು, ನೀನ್ ಹಿಂಗಿದೆಯಾ. ಹ್ಯಾಂಡ್ ರೈಟಿಂಗ್ ಅನಾಲಿಸಿಸ್ ಇಸ್ ನಾಟ್ ಕಲ್ಲಲ್ಲಿ ಬರ್ದಿಟ್ಟಿರೋದಲ್ಲ, ಅದು ಮನುಷ್ಯ ಅಂದಮೇಲೆ ಯಾವಾಗ್ಲೂ ಬದಲಾಗ್ತಾನೆ ಇರ್ತಾರೆ. ಬಟ್ ಒಬ್ರು ನೀನು ಇದು 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 ಅಂತ ಹೇಳ್ತಾ ಇದ್ರೆ ಅವ್ರು ಅದು ಆಗಿಲ್ದೇ ಇದ್ರು ಓವರ್ ಅ ಪೀರಿಯಡ್ ಆಫ್ ಟೈಮ್ ದೇ ಸ್ಟಾರ್ಟ್ ಬಿಲೀವಿಂಗ್. ಇಟ್ ಇಸ್ ಫೀಡಿಂಗ್ ಇನ್ ಟು ಸಂಬಡೀಸ್ ಮೈಂಡ್. ಹೌದು. ಸೊ ನಾವು ಮಕ್ಕಳದ್ದು ಏನಕ್ಕೆ ಮಾಡಬಾರ್ದು ಅಂತ ಹೇಳ್ತೀವಿ ಅಂದ್ರೆ, ನಾವು ಅವ್ರಿಗೆ ಏನ್ ಸರಿ ಏನ್ ತಪ್ಪು ಅವರೇ ತಿಳ್ಕೊಂಡು ಬೆಳಿಲಿ ಅಂತ ಒಂದು ಅವಕಾಶ ಕೊಡೋದು. ನಮ್ದೆಲ್ಲ ಏನಪ್ಪಾ ಅಂದ್ರೆ ಒಂದು ಆ ಕಲಿಯೋದಕ್ಕೆ ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡಬೇಕು. ಇವಾಗ ಮಕ್ಕಳಿಗೆ ನಾವು ತಪ್ಪೇ ಮಾಡಬಾರ್ದು ಅಂತ ಅಂದ್ಬಿಟ್ರೆ ಜೀವನದಲ್ಲಿ ಏನೂ ಕಲಿಯಕ್ಕೆ ಸಾಧ್ಯ ಇಲ್ಲ. ಕೆಲವು ಮಕ್ಕಳು ತುಂಬಾ ಭಯ ಪಡ್ತಾರೆ. ಏನಕ್ಕೆ ಅಂದ್ರೆ ಅವ್ರು ಮಾಡಿರೋ ಯಾವುದೋ ಒಂದು ಚಿಕ್ಕ ತಪ್ಪಿಗೆ ಅವ್ರಿಗೆ ತುಂಬಾ ಪನಿಷ್ಮೆಂಟ್ ಸಿಕ್ಕಿರುತ್ತೆ. ಏನಾಗ್ಬಿಡುತ್ತೆ, ಅದು ಭಯ ಚಿಕ್ಕವರಿದ್ದಾಗ ಅಷ್ಟೇ ಇರಲ್ಲ, ಅದು ಗ್ರೋ ಆಗುತ್ತೆ. ಅವ್ರು ಗ್ರೋ ಆದಂಗೆ ಆ ಭಯನೂ ಗ್ರೋ ಆಗುತ್ತೆ. ಅವರು ಲೈಫಲ್ಲಿ ತುಂಬಾ ಕಷ್ಟ ಅನುಭವಿಸ್ತಾರೆ. ಅಂದ್ರೆ ಒಂದು ಪೊಟೆನ್ಷಿಯಲ್ ಅಂತ ನಾವು ಏನ್ ಕರಿತೀವಿ, ಒಬ್ಬ ಪರ್ಸನ್ದು ಒಂದು ಎಲ್ಲೋ ಒಂದು ಮಳೆ ಹೊಡೆದು ಫಿಕ್ಸ್ ಮಾಡಿಬಿಟ್ಟಿರ್ತಾರೆ. ಬೆಳೆಯೋದಕ್ಕೆ ಸ್ಕಿಲ್ಸ್ ಇರುತ್ತೆ, ಎಲ್ಲ ಇರುತ್ತೆ, ಬಟ್ ಅವ್ರು ಗ್ರೋ ಆಗಕ್ಕೆ ಸಾಧ್ಯ ಆಗಲ್ಲ. ಯಾಕಂದ್ರೆ ಒಂದು ಲಿಮಿಟೇಷನ್ ಸೆಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಿಮ್ಗೆ ಇದೊಂದು ಚಿಕ್ಕ ಸ್ಟೋರಿ ಹೇಳ. ಒಂದು ಆನೆನ ಪಳಗಿಸ್ಬೇಕಂದ್ರೆ ಚಿಕ್ಕ ಆನೆ ಇರ್ಬೇಕಾದ್ರೆ ಒಂದು ಹಗ್ಗ ಕಟ್ಟಿ ಒಂದು ಗೂಟಕ್ಕೆ ಕಟ್ ಹಾಕಿರ್ತಾರೆ. ಅವಾಗ ಹಗ್ಗ ಸ್ಟ್ರಾಂಗ್ ಇರುತ್ತೆ. ಆ ಚಿಕ್ಕ ಆನೆ ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಪಟ್ಟು ಬಿಟ್ಬಿಡುತ್ತೆ. ಅದು ದೊಡ್ಡದಾದ್ಮೇಲೂ ಸಹ ಅಷ್ಟೇ ಹಗ್ಗನ ಕಟ್ತಾರೆ. ಅದು ಅವಾಗ ಪ್ರಯತ್ನ ಪಟ್ರೆ ಅದು ಹರ್ಕೊಂಡು ಹೋಗ್ಬೋದು. ಬಟ್ ಆ ಬಿಲೀಫ್ ಸಿಸ್ಟಮ್ ಹೆಂಗೆ ಆನೆ ಮೈಂಡಲ್ಲಿ ಕುತ್ಕೊಂಡಿದೆ ಅಂದ್ರೆ, ನನಗೆ ಇದರಿಂದ ರಿಲೀಸ್ ಆಗಕ್ಕಾಗಲ್ಲ. ಸೊ ದಟ್ ಈಸ್ ಹೌ ಇಟ್ ವಿಲ್ ಆಕ್ಟ್ ಇಫ್ ಯು ಡೂ ಸಮಥಿಂಗ್ ವೆನ್ ಯು ಆರ್ ಅ ಕಿಡ್. ಬಟ್ ಗ್ರಾಫೋಥೆರಪಿ ಕ್ಯಾನ್ ಹೆಲ್ಪ್ ದೀಸ್ ಕಿಡ್ಸ್. ಎಸ್, ಗ್ರಾಫೋಥೆರಪಿ ಕ್ಯಾನ್ ಹೆಲ್ಪ್. ಸೊ ಇಷ್ಟೊತ್ತವರೆಗೂ ನಾವು ಅರ್ಥ ಮಾಡ್ಕೊಂಡ್ವಿ ಹ್ಯಾಂಡ್ ರೈಟಿಂಗ್ ನ ಅನಲೈಸ್ ಮಾಡೋದ್ರಿಂದ ಏನೇನೆಲ್ಲ ತಿಳ್ಕೊಬಹುದು ಅಂತ. ಒನ್ ಮೋರ್ ಪಾಯಿಂಟ್ ನಾವು ಮಿಸ್ ಮಾಡಿದ ಬಹುಶಃ ಹೆಲ್ತ್ ಬಗ್ಗೆ. ಹೆಲ್ತ್ ಅಲ್ಲಿ ಏನೇನು ಕಂಡೀಷನ್ಸ್ ನ ಅನಲೈಸ್ ಮಾಡ್ಬೋದು ನೋಡಿ. ಇವಾಗ ಹೆಲ್ತ್ ಅಂತ ಬಂದಾಗ ಎಕ್ಸ್ಟರ್ನಲ್ ಟ್ರಾಮಾ ಒಂದೇ ಹೊರಗಡೆಯಿಂದ ಬರುತ್ತೆ. ಅಂದ್ರೆ ನೀವೆಲ್ಲಾದ್ರೂ ಬಿದ್ರಿ, ಆಕ್ಸಿಡೆಂಟ್ ಆಯ್ತು, ಫ್ರಾಕ್ಚರ್ ಆಯ್ತು, ಅದನ್ನ ಮಾತ್ರ ಹೊರಗಡೆಯಿಂದ ಬರುತ್ತೆ. ಯು ಟೇಕ್ ಡಿಸೀಸಸ್ ಲೈಕ್ ಡಯಾಬಿಟೀಸ್, ಬ್ಲಡ್ ಪ್ರೆಷರ್, ಥೈರಾಯ್ಡ್, ಆಮೇಲೆ ಇನ್ನು ಕ್ಯಾನ್ಸರ್, ಆಲ್ ಅದರ್ ಮೇಜರ್ ಡಿಸೀಸಸ್, ಅಲ್ಝೈಮರ್ಸ್, ಡಿಮೆನ್ಷಿಯಾ, ಇನ್ಸೋಮ್ನಿಯಾ, ಇವೆಲ್ಲ ಎಲ್ಲಿಂದ ಬರುತ್ತೆ? ಒಳಗಡೆಯಿಂದ. ಅದಕ್ಕೆ ನಾವು ಇವೆಲ್ಲದನ್ನು ನಾವು ಹ್ಯಾಂಡ್ ರೈಟಿಂಗ್ ಮೂಲಕ ಕಂಡುಹಿಡಿತೀವಿ. ಎಷ್ಟು ಅರ್ಲಿಯಾಗಿ ಕಂಡುಹಿಡಿಬೋದು? ಎಷ್ಟು ಅರ್ಲಿಯಾಗಿ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಕೆಲವು ಸಲ ನೋಡಿ, ನಮ್ಮ ಬಾಡಿ ಅನ್ನೋದು ಇಟ್ಸ್ ಅ ಮಿರಾಕಲ್. ಓಕೆ, ಒಂದು ನಮಗೆ ಹೊರಗಡೆ ಬಾಡಿಯಲ್ಲಿ ರೋಗ ಕಾಣಿಸೋದಕ್ಕೂ ಮುಂಚೆ ನಮ್ಮ ಒಂದು ದೇಹ ಅದನ್ನ ಹೀಲ್ ಮಾಡಕ್ಕೆ ತುಂಬಾ ಪ್ರಯತ್ನ ಪಟ್ಟಿರುತ್ತೆ. ಅದು ಆಮೇಲೆ ನಿಮ್ಗೆ ಒಂದು ಇಮ್ಯುನಿಟಿ ಇರುತ್ತಲ್ಲ ನಿಮ್ಮ ಬಾಡಿಯಲ್ಲಿ, ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ. ನೋಡಿ, ಕೆಲವ್ರಿಗೆ ಒಂದು ಸ್ವಲ್ಪ ಹೊರಗಡೆ ಒಂದು 2-3 ಡಿಗ್ರಿ ಟೆಂಪ್ರೇಚರ್ ಚೇಂಜ್ ಆಗಿಬಿಟ್ರೆ ನೆಗಡಿ ಬರೋದು ಅಥವಾ ಕಾವಾಗುತ್ತೆ ಅಂತಾರಲ್ಲ, ಆ ಥರ ಆಗುತ್ತೆ. ಕೆಲವ್ರಿಗೆ ದೇ ಆರ್ ಫೈನ್. ಯಾಕೆ ಅಂದರೆ ದ ಇಮ್ಯುನಿಟಿ ಇನ್ಸೈಡ್ ಯುವರ್ ಬಾಡಿ. ಸೊ ಇಮ್ಯುನಿಟಿ ಜಾಸ್ತಿ ಇದ್ದಾಗ ಬಾಡಿ ಸಹ ಹೀಲ್ ಮಾಡ್ಕೊಂಡಿರುತ್ತೆ. ಓಕೆ, ಕೆಲವ್ರದ್ದು ಆಗಿರಲ್ಲ. ಸೊ ಅವ್ರು ಬಂದಾಗ ಆ ಸ್ಟೇಜ್ ಏನಿದೆ ಅಲ್ಲಿಂದ ನಾವು ಹೇಳ್ಬೋದು. ಎಷ್ಟು ಅರ್ಲಿ ಅಂತ ಹೇಳಕ್ಕಾಗಲ್ಲ. ಸೊ ಆನ್ ಅಂಡ್ ಆವ್ರೇಜ್ ಐ ಕ್ಯಾನ್ ಸೇ, ಇವಾಗ ಯಾರಿಗೋ ಒಬ್ಬರಿಗೆ ಇವತ್ತು ಹೋಗಿ ತೋರಿಸ್ಕೊಂಡಾಗ BP ಅಂತ ಹೇಳಿದ್ರು ಅನ್ಕೊಳ್ಳಿ, ಅದು 2 ವರ್ಷದಿಂದ ಹಿಂದೆ ಶುರು ಆಗಿರ್ಬೋದು, 3 ವರ್ಷದ ಹಿಂದೆ ಶುರು ಆಗಿರ್ಬೋದು. ಅದು ನಿಖರವಾಗಿ ಹೇಳಕ್ಕಾಗಲ್ಲ. ಆದ್ರೆ ಇನ್ ಕೇಸ್ ನನಗೆ ಡಯಾಗ್ನೋಸ್ ಆಗಿಲ್ಲ, ಎಷ್ಟೋ ಜನ ಕಾಯಿಲೆ ಬಟ್ ಡಯಾಗ್ನೋಸ್ ಆಗಿಲ್ಲ. ಇಫ್ ಐ ಕಮ್ ಅಂಡ್ ರೈಟ್ ನಿಮ್ಗೆ ಹ್ಯಾಂಡ್ ರೈಟಿಂಗ್ ಸ್ಯಾಂಪಲ್ ಕೊಟ್ಟ ನಮ್ಗೆ ಮೋಸ್ಟ್ಲಿ ಏನೋ BP ಇರೋ ಚಾನ್ಸಸ್ ಇದೆ, ಒಂದ್ಸರಿ ಚೆಕ್ ಮಾಡಿಸ್ ಇಷ್ಟನ್ನು ಇಷ್ಟು ಹೇಳ್ಬೋದು ನಾವು. ನೀವು ಇದನ್ನ ಬದಲಾಯಿಸ್ಕೊಂಡಿಲ್ಲ ಅಂದ್ರೆ there are high chances of getting them, not just BP. We can say about thyroid,
ವಿ ಕ್ಯಾನ್ ಈವನ್ ಸೇ ಅಬೌಟ್ ಕ್ಯಾನ್ಸರ್. ವೆರಿ ಇಂಪಾರ್ಟೆಂಟ್ ಬಿಕಾಸ್ ಹ್ಮ್. ಹ್ಯಾಂಡ್ ರೈಟಿಂಗ್ ನ ಅನಲೈಸ್ ಮಾಡಿ ನಿಮ್ಗೆ ಬಹುಶಃ ಬಿಗಿನ್ ಆಗ್ತಾ ಇರ್ಬೋದು ಕ್ಯಾನ್ಸರ್. ಒಂದ್ಸರಿ ಯಾಕೆ ನೀವು ಮೆಡಿಕಲಿ ಕನ್ಫರ್ಮ್ ಮಾಡ್ಕೋಬಾರ್ದು ಹೌದು, ಅಂತ ಹೌದು. ಹೇಳಕ್ ಸಾಧ್ಯ ಆಯ್ತು ಅಂದ್ರೆ ಹೌದು. ಎಷ್ಟು ಹೆಲ್ಪ್ ಆಗುತ್ತೆ ಹೌದು. ಟ್ರೀಟ್ಮೆಂಟ್ ಪ್ರೋಸೆಸ್ ಅಲ್ಲಿ. ಸೊ ಇಷ್ಟೊತ್ತವರೆಗೂ ನಾವು ಮಾತಾಡಿದ್ದು ಹ್ಯಾಂಡ್ ರೈಟಿಂಗ್ ಅನಲೈಸ್ ಮಾಡೋದ್ರಿಂದ ನಮ್ಗೆ ಏನೇನೆಲ್ಲ ತಿಳ್ಕೋಬಹುದು, ಏನೇನೆಲ್ಲ ಬೆನಿಫಿಟ್ಸ್ ಅಂತ. ನೆಕ್ಸ್ಟ್ ಎಪಿಸೋಡ್ ನಲ್ಲಿ ನಾವು ಗ್ರಾಫೋಥೆರಪಿ ಅನ್ನೋದ್ರ ಬಗ್ಗೆ ಇಂಟ್ರೊಡಕ್ಷನ್ ಕೊಡ್ತಾ ಇದೀವಿ. ಅಂದ್ರೆ ನೀವು ಕೆಲವು ಪ್ಯಾಟರ್ನ್ಸ್ ನ ಕಂಟಿನ್ಯೂಸ್ ಆಗಿ ಬರೆಯೋದ್ರಿಂದ ಅದು ಹೇಗೆ ನಿಮ್ಮ ದೇಹಕ್ಕೆ ಥೆರಪಿ ಆಗಿ ಆಕ್ಟ್ ಮಾಡುತ್ತೆ. ಸೊ ವಿತೌಟ್ ಮೆಡಿಸಿನ್ಸ್ ಇದು ನಿಮಗೆ ಹೇಗೆ ಹೆಲ್ಪ್ ಆಗುತ್ತೆ ಅಂತ. ಸ್ಟೇ ಟ್ಯೂನ್ ಟು ಇನ್ಫೋ ನೋಡಿ. ಮುಂದಿನ ಸಂಚಿಕೆಯಲ್ಲಿ ಗ್ರಾಫೋಥೆರಪಿ ಬಗ್ಗೆ ಮಾತಾಡೋಣ.